ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಯುಗಾದಿ ಹಬ್ಬದ ವ್ಲಾಗನ್ನ ಹಾಕ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಕರಿ ಬೆಲ್ಲದಲ್ಲಿ ಒಬ್ಬಟ್ಟನ್ನು ಕೂಡ ಮಾಡ್ತಾ ಇದ್ದೀನಿ. ಏನೆಲ್ಲ ಅಡುಗೆಗಳನ್ನೆಲ್ಲ ಯುಗಾದಿ ಹಬ್ಬಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನೋಡ್ತಾ ಇದ್ರಲ್ಲ ಒಬ್ಬಟ್ಟು ಮತ್ತು ಮಾಮೂಲಿ ಚಿತ್ರಾನ್ನ ಅವೆಲ್ಲ ಮಾಡ್ತಾಯಿದ್ದೀನಿ. ಏನೇನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡ್ಕೊಳ್ಳಿ. ನೋಡಿ, ಇವತ್ತಿನ ವಿಶೇಷ ಹಬ್ಬದ್ದು ಅಂತಂದರೆ ಬೇವು ಬೆಲ್ಲ ಮೇಯ್ನ್. ಕಡಲೆ ಬೇವು ಬೆಲ್ಲ ಇದೇ ಮೇಯ್ನು. ನಾನು ಇದನ್ನೆಲ್ಲ ಇಟ್ಟು ಪೂಜೆ ಮುಗಿಸ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು ಪೂಜೆನ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಅಡುಗೆದಕ್ಕೆ ಅಂತೇಳಿ ಅಡುಗೆ ಕೆಲಸಕ್ಕೆ ಅಂತ ತೋರಿಸ್ತೀನಿ. ಅಡುಗೆ ಕೆಲಸದ ವಿಡಿಯೋಗಳು ಯಾವ್ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ. ಇದೇನು ಹೊಸ ವಿಷಯ ಅಂತ ಏನಿಲ್ಲ. ಏನಪ್ಪ ಅಂದರೆ ನಾನು ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದ್ದೀನಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನೋಡಿ, ಗುಲಾಬಿ ಹೂವು ನಾನೇ ಮನೆಯಲ್ಲಿ ಬಿಡಿ ಹೂವು ತೊಗೊಂಡು ಬಂದು ಕಟ್ಬಿಟ್ಟು ನಾನೇ ಹಾರ ಹಾಕಿದ್ದೀನಿ. ಗುಲಾಬಿ ಹೂವು ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ಲಾಗಿ ಒಂದು ರಂಗೋಲಿನೂ ಕೂಡ ಬಿಟ್ಕೊಂಡಿದ್ದೀನಿ. ಮಳೆ ಬೇರೆ ಬರ್ತಿತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಸಿಂಪಲ್ಲಾಗಿ ಚಿಕ್ಕದಾಗಿ ಬಿಟ್ಕೊಂಡೆ. ಯಾವಾಗಲೂ ಹಬ್ಬಕ್ಕೆಲ್ಲ ದೊಡ್ಡದೇ ರಂಗೋಲಿ ಹಾಕ್ತಾಯಿದ್ದೆ ಬಣ್ಣದ್ದು. ಇವತ್ತು ಚಿಕ್ಕದೇ ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಮಾಮೂಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಈಗ ಅಡುಗೆ ಕೆಲಸಕ್ಕೆ ಶುರು ಮಾಡ್ಕೊಳ್ತೀನಿ. ಒಬ್ಬಟ್ಟು ಮಾಡೋದು ಮತ್ತು ಕಾಳುಗೊಜ್ಜು, ಚಿತ್ರಾನ್ನ ಇಷ್ಟೇ ಮಾಡೋದು ನಾನು. ಆಮೇಲೆ ನೋಡ್ತಾ ಇದ್ದೀರಲ್ಲ, ಈಗ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಕರಿ ಬೆಲ್ಲ. ನೋಡಿ, ತುಪ್ಪ ನಾನು ಮನೆಯಲ್ಲೇ ಕಾಯಿಸ್ಕೊಂಡಿರೋ ತುಪ್ಪ ಇದು. ನೋಡಿ, ನಾನೇ ಕೆನೆ ತೆಗೆದು ಕಾಯಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತನೂ. ಈಗ ಬೇಳೆ ಕೂಡ ಹಾಕ್ಕೊಂಡಿದ್ದೆ. ಬೇಳೆ ಬೆಂದ ಮೇಲೆ ನಾನು ಸ್ವಲ್ಪ ಸಾಂಬಾರಿಗೆ ಅಂತ ಹೇಳಿ ಎತ್ತಿಟ್ಕೊಂಡು ಆಮೇಲೆ ಕುಟ್ಟಿರುವಂಥ ಬೆಲ್ಲನ ಕೂಡ ಸೇರಿಸ್ಕೊತೀನಿ. ನಾನು ಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ. ಬೇಳೆ ಎತ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ ನಾನು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಬೇಳೆ ಎತ್ಕೊಂಡೆ. ಎಲ್ರಿಗೂ ಒಬ್ಬಟ್ಟಿನ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ನಮ್ಮನೆಯಲ್ಲೂ ಅಷ್ಟೇ ಒಬ್ಬಟ್ಟಿನ ಸಾಂಬಾರು ಅಂದರೆ ತುಂಬ ಇಷ್ಟ ಎಲ್ರಿಗೂ. ನಾನು ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಬೆಲ್ಲನೂ ಕೂಡ ಹಾಕ್ಕೊಂಡೆ. ಬೇಳೆ ಒಂದು ಹದವಾಗಿ ನಾವು ಬೇಯಿಸ್ಕೊಂಡ್ಬಿಟ್ರೆ ಒಬ್ಬಟ್ಟು ಮಾಡೋ ಅಂಥದ್ದೇನು ಅಂತ ರಿಸ್ಕೇ ಇರಲ್ಲ, ಅಂತ ಏನು ತಲೆನೋವೇ ಇರಲ್ಲ. ಒಬ್ಬಟ್ಟು ಮಾಡೋದಂತೂ ಸಖತ್ತಾಗಿ ಬೇಗ ಬೇಗ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಈಗ ನಾನು ಸಾಂಬಾರಿಗೆ ಅಂತೇಳಿ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾಂಬಾರಿಗೆ ಕಟ್ಟನ್ನ ತಕ್ಕೊಂಡು ಬಿಸಿ ನೀರಲ್ಲಿ ಈ ಥರ ಕರಿಬೇವು, ಕೊತ್ತಂಬರಿ, ಟೊಮೊಟೊ, ಹುಣಸೆ ಹಣ್ಣು ಇಷ್ಟು ಹಾಕ್ಕೊಂಡು ನೆನೆಯೋಕ್ಕೆ ಬಿಟ್ಕೊಂಡ್ಬಿಡ್ತೀನಿ. ಕುದಿಯೋ ಒಂದು ಕಟ್ಟನ್ನ ಬಸ್ಕೋತೀವಲ್ಲ ಅವಾಗೆ ಹಾಕಿಟ್ಬಿಡ್ಬೇಕು. ನೋಡಿ, ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಈ ಥರ ಕರಗ್ತಾ ಇದೆ. ಇದಕ್ಕೆ ಇವಾಗ ತುರಿದಿರೋ ಕಾಯಿಯನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ನಾನು ಇದರೊಳಕ್ಕೇನೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಫುಲ್ಲು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಕಾಯಿ ಏನಿಲ್ಲ ಅಂದರೂ ಮಿನಿಮಮ್ ಅಂದ್ರೂ ನಾವು ದೊಡ್ಡದಾದರೆ ಎರಡು ಹೋಳು ಬೇಕು, ಮೀಡಿಯಮ್ದಾದರೆ 3 ಹೋಳು ಬೇಕಾಗುತ್ತೆ. ಇಲ್ಲ ಆದಷ್ಟು ಇನ್ನೂ ಸ್ವಲ್ಪ ಕಾಯಿ ಜಾಸ್ತಿನೂ ಹಾಕ್ಕೊಳ್ಬೋದು, ಏನು ತೊಂದರೆ ಏನಿಲ್ಲ. ಚಿಕ್ಕದಾದರೆ 2 ಕಾಯಿನೂ ಕೂಡ ಹಾಕ್ಕೊಳ್ಳಿ. ನಾನು 1 kg ಬೇಳೆ ಮೆಜರ್ಮೆಂಟ್ ನಾನು ತೋರಿಸ್ತಾ ಇರೋದು. 1 kg ಬೇಳೆಗೆ 1 kg ಇಲ್ಲ 3/4 kg ಅಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರ್ಗೂ ಕೂಡ ಎಕ್ಸ್ಟ್ರಾ ನಾನು 2 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಬೇಳೆ ಸಾಂಬಾರಿಗೆ, ಒಬ್ಬಟ್ಟು ಸಾಂಬಾರಿಗೆ ಅಂತ. ನೋಡ್ತಾ ಇದ್ದೀರಲ್ಲ, ನಾನು ಇಷ್ಟು ಮಾಡ್ಕೊಂಡ್ಬಿಟ್ಟು ನಾನೊಂದು ರುಬ್ಬೋದಕ್ಕೆ ಏನು ತಲೆನೋವೇ ಇಲ್ಲ, ರಿಸ್ಕೇ ಇಲ್ಲ. ನಾನು ಒಬ್ಬಟ್ಟು ಮಾಡೋದಕ್ಕೆ ಒಂದು ಬೋರೆ ಅನಿಸಲ್ಲ. ಯಾಕಂದರೆ ಈ ಗ್ರೈಂಡ್ರಲ್ಲಿ ರುಬ್ಕೊಂಡ್ಬಿಡ್ತೀನಿ ನಾನು, ಬೇಗ ಆಗೋಗ್ಬಿಡುತ್ತೆ. ಒಂದೊಂದ್ಸಲ ಏನಪ್ಪ ಅಂದ್ರೆ ಮುಂಚೆ ಅವಾಗ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೆ. ಒಬ್ಬಟ್ಟು ಮಾಡೋದೇ ಒಂಥರ ಆದರೆ ರುಬ್ಬೋದೇ ಒಂಥರ ರಿಸ್ಕ್ ಅನ್ಸೋದು. ಈಗ ಏನಿಲ್ಲ, ನನಗಂತೂ ಆ ಗ್ರೈಂಡ್ರಲ್ಲಿ ರುಬ್ಕೊಂಡ್ಬಿಡ್ತೀನಿ. ಬೇಗ ಗ್ರೈಂಡ್ರಿಗೆ ಹಾಕ್ಬಿಟ್ರೆ 10 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ. ಇದೇ ಥರ ನಾನು ರುಬ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಬೇಗ ಬೇಗ ತಟ್ಕೊಂಡ್ಬಿಡ್ತೀನಿ. ಗ್ರೈಂಡ್ರಲ್ಲಿ ಆಗಿರುತ್ತೆ, ಹಂಗೆ ಗ್ರೈಂಡ್ರಿಂದ ತೆಗೆಯೋದಕ್ಕಿಂತ ಮುಂಚೆನೇ ಬೇಕಾದರೆ ಅಲ್ಲೇ ಆಗಿದ ತಕ್ಷಣ ಎತ್ಕೊಂಡು ನಾವು ಮಾಡ್ಕೊಂಬಿಡ್ಬೋದು. ಬೇಕಿದ್ರೆ ನಾವು ಆಮೇಲೆ ಬೇಕಾದರೆ ನಾವೆಲ್ಲ ಒಬ್ಬಟ್ಟು ಬೇಗ ಬೇಗ ತಿನ್ನೋರಿಗೆ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ತಿನ್ನೋರಿಗೆ ಕೊಟ್ಕೊಂಡ್ಬಿಟ್ಟು ಆಮೇಲೆ ಬೇಕಾದ್ರೆ ಎತ್ಕೊಳ್ಬೋದು ಗ್ರೈಂಡ್ರಿಂದ. ಹಾಗೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ಬೇಗ ಬೇಗ ಪಟಪಟ ಅಂತಲೂ ಕೂಡ ಗ್ರೈಂಡ್ರಲ್ಲೂ ಕೂಡ ತೆಗೆದುಬಿಡ್ಬೋದು. ನೋಡ್ತಾ ಇದ್ರಲ್ಲ, ಬೇಗ ಬೇಗ ಮಾಡ್ಕೊಬೋದು. ಒಬ್ಬಟ್ಟಂತೂ ತಲೆನೋವೇ ಇಲ್ಲ. ಒಬ್ಬಟ್ಟು ಮಾಡೋದಂತೂ ಕೆಲವೊಬ್ಬೊಬ್ರು ಅಯ್ಯೋ ರಿಸ್ಕು ಅಂತ ಅಂತಾರೆ. ಯಾವುದೇ ಥರ ರಿಸ್ಕು ಇರಲ್ಲ, ಏನಿಲ್ಲ, ಬೇಗ ಬೇಗ ಮಾಡ್ಕೊಳ್ಬೋದು. ನೋಡಿ, ಒಬ್ಬಟ್ಟು ಅಂದರೆ ಬೇಳೆ ಬೇಯಿಸೋದೊಂದು ನೀವು ಕರೆಕ್ಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿರುತ್ತೆ.
ನೋಡಿ ಹೀಗೆ ಒಬ್ಬಟ್ಟು ಕೂಡ ರೆಡಿ ಆಯಿತು. ಇದಕ್ಕೆ ನಾನು ಮನೆಯಲ್ಲೇ ಕಾಯಿಸಿರುವಂಥ ತುಪ್ಪನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು GRB ಆ ಥರ, ನಂದಿನಿ ಆ ಥರ ಎಲ್ಲ ತಿಂತಾರೆ. ನಾನು ಹಂಗಲ್ಲ, ನಾನು ಕೂಡ ಕೆನೆ ತೆಗೆದಿಟ್ಕೊಂಡಿರ್ತೀನಿ. ಹಾಲು ಡೈಲಿ ಕಾಯಿಸ್ತಾ ಇರ್ತೀನಲ್ಲ ಮನೆಯಲ್ಲಿ, ಅದೇ ಹಾಲಿಗೆ ಕೆನೆ ಬರುತ್ತಲ್ಲ, ಆ ಕೆನೆ ಎತ್ತಿಟ್ಕೊಂಡು ಅದನ್ನೇ ತುಪ್ಪ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತನೂ. ನೋಡ್ತಾ ಇದ್ರಲ್ಲ, ಹೀಗೆ ಒಬ್ಬಟ್ಟು ಕೂಡ ರೆಡಿ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಾನು ಕಾಳುಗೊಜ್ಜು ಮಾಡಬೇಕು. ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಅದಕ್ಕೆ ನಾನಿವಾಗ ಕಾಳುಗೊಜ್ಜು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ನ ತೊಗೊಂಡು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ತರಕಾರಿ ಹಾಕ್ಕೊಳ್ತೀನಿ. ಅವರೆಕಾಳು ಮತ್ತು ಆಲೂಗೆಡ್ಡೆ, ಹೂಕೋಸು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ತರಕಾರಿ, ಹುಳ್ಳಿಕಾಯಿ, ಗೆಡ್ಡೆಕೋಸು, ಕ್ಯಾರೆಟು, ಎಲ್ಲ ಥರ ತರಕಾರಿನೂ ಕೂಡ ಹಾಕ್ಕೊಳ್ಬೋದು. ನಾವು ನಮ್ಮ ಮನೆಯಲ್ಲಿ ಏನು ಇಷ್ಟನೋ, ಎಲ್ಲರೂ ಏನು ಕಾಳು ತಿಂತಾರೋ ಆ ಕಾಳನ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಬೇಕು ಅಂತ ಹಾಕ್ಕೊಳ್ಳಿ. ಈಗ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ನಾನು ನೋಡಿ ಈರುಳ್ಳಿ, ಕಾಯಿ ತುರಿ ಮತ್ತು ಕರಿಬೇವೆಲ್ಲ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಕರಿಬೇವು. ಅಷ್ಟರಲ್ಲಿ ಮಕ್ಕಳು ಕೂಡ ಆಟ ಆಡೋಕೆ ಹೋಗಬೇಕು ಅಂತ ಇದ್ರು. ನೋಡ್ತಾ ಇದ್ರಲ್ಲ, ಅಷ್ಟರಲ್ಲಿ ಮಕ್ಕಳನ್ನ ಆಟ ಆಡೋದಕ್ಕೆ ಅಂತ ಹೇಳಿ ಕಳಿಸ್ಕೊಟ್ಬಿಟ್ಟು ಬಂದು ನಾನು ಮತ್ತೆ ಕಂಟಿನ್ಯೂ ಮಾಡಿಕೊಂಡೆ ಮಾಡೋದನ್ನು. ನೋಡಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಮಾಮೂಲಿ ಒಂದು ಇಡೀ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೇಕು. ಜೀರಿಗೆ ಏನು ಜಾಸ್ತಿ, ನಾನು ಹೇಳ್ತಾ ಇದ್ದೀನಲ್ಲ, ಕ್ವಾಂಟಿಟಿ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೂ ಈಗ ನಾನು ಏನೇನು ಮಾಡ್ತಾ ಇದ್ದೀನೋ ಅದರಲ್ಲಿ ಅರ್ಧ ಕ್ವಾಂಟಿಟಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲರಿಗೂ ಇಷ್ಟ ಅಂದ್ಬಿಟ್ಟು. ಸರಿನಾ? ಇವಾಗ ನೋಡಿ ಇದನ್ನ ಎಲ್ಲ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದೆಲ್ಲದನ್ನು ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನಿವಾಗ ಕಾಳುಗೊಜ್ಜಿಗೂ ಕೂಡ ಉಪ್ಪು ಹಾಕಿದ್ದೀನಿ ಕರೆಕ್ಟಾಗಿ. ನೋಡಿ ಮಸಾಲೆನೂ ರುಬ್ಬಿರೋ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ರುಬ್ಬಕ್ಕೆ ಏನಪ್ಪ ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಆಮೇಲೆ ಕಾಯಿ ತುರಿ, ಟೊಮೊಟೊ, ಆಮೇಲೆ ಇನ್ನೇನು ಹಾಕ್ಕೊಂಡಿದ್ದೀನಿ ಅಂದರೆ ಶುಂಠಿ ಮತ್ತು ಮೆಣಸು, ಇಷ್ಟು ಅರಿಶಿನ ಪುಡಿ, ಕೊತ್ತಂಬರಿ ಸ್ವಲ್ಪ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಾನು. ನೀರು ನೋಡಿಕೊಂಡು ಕಾಳೆಲ್ಲ ಎಷ್ಟು ಬೇಯಬೇಕು ಗೊತ್ತಲ್ವ, ಒಂದು ಸ್ವಲ್ಪ ಚಿಕ್ಕ ಗ್ಲಾಸ್, ಒಂದು ಮೀಡಿಯಮ್ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಹದವಾಗಿ ಕೂಡಿಸ್ಕೊಂಡಿದ್ದೀನಿ. ಉಪ್ಪು ಖಾರ ಎಲ್ಲ ನೀವು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕಿದ್ದೀನಿ ರುಬ್ಬೋದಕ್ಕೆ, ನೋಡ್ಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಗಸಗಸೆನೂ ಹಾಕಿದ್ದೀನಿ. ನಾನು ಇವಾಗ ನೋಡಿ ಸಾಂಬಾರಿಗೆಲ್ಲ ಹುರಿದಿದ್ದಾಗಿದ ತಕ್ಷಣ ಎತ್ತಿಟ್ಕೊಂಡು ಒಂದು ಜಾರಲ್ಲಿ ರುಬ್ಬೋದಕ್ಕೆ ಅಂತ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ. ಒಂದು ಒಗ್ಗರಣೆ ಕೊಡಬೇಕಲ್ಲ ಸಾಂಬಾರಿಗೆ ಅಂದ್ಬಿಟ್ಟು, ಒಂದು ಒಗ್ಗರಣೆಗೆ ಅಂತೇಳಿ ಸಾಸಿವೆ, ಕರಿಬೇವು ಇದೆಲ್ಲ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಡ್ತೀನಿ. ನೋಡ್ತಾ ಇದ್ರಲ್ಲ, ಇದರಲ್ಲಿರೋ ಕಟ್ಟಲ್ಲಿ ಹಾಕಿದ್ನಲ್ಲ ಹುಣಸೆ ಹಣ್ಣು, ಟೊಮೊಟೊ ಹಣ್ಣು ಇದೆಲ್ಲ ಎತ್ಕೋತೀನಿ ಇವಾಗ ಈ ರುಬ್ಬೋದಕ್ಕೆ ಅಂತ ಹೇಳಿ. ಇದೆರಡನ್ನೂ ಎತ್ಕೊಳ್ತೀನಿ. ನೋಡಿ ಇವಾಗ ಒಗ್ಗರಣೆನೂ ಕೂಡ ರೆಡಿ ಆಯಿತು. ಒಗ್ಗರಣೆಗೆ ಏನಪ್ಪ ಅಂದರೆ ಜಾಸ್ತಿ ಎಣ್ಣೆ ಕಾಯಿಸಬಾರ್ದು. ಹೋಗ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಈ ಬ್ಯಾಡಗಿ, ಕರಿಬೇವು ಅದೆಲ್ಲ ಸೀದೋಗ್ಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಇದು ನೋಡಿ ಇದರಲ್ಲಿರೋದನ್ನ ಟೊಮೊಟೊ ಇದೆಲ್ಲ ಎತ್ಕೊಂಡು ನಾನು ರುಬ್ಕೊಳ್ತೀನಿ. ಸಾಂಬಾರಂತೂ ಟೇಸ್ಟು ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅಂದರೆ ಒಬ್ಬಟ್ಟು ಮಾಡಿದಾಗ ಒಬ್ಬಟ್ಟಿನ ಸಾಂಬಾರು ಮಾಡೋದೇ ಒಂಥರ ಚೆಂದ, ಅವಾಗೇ ಚೆನ್ನಾಗಿರೋದು. ಅದೇ ಒಬ್ಬಟ್ಟಿನ ಸಾಂಬಾರನ್ನ ನಾವು ಸೇಮ್ ಇದೇ ಥರ ನಾವು ಬೇರೆ ಒಬ್ಬಟ್ಟು ಮಾಡದೇ ಇರೋವಾಗ ಮಾಡೋಕ್ಕೋದ್ರೆ ಈ ಥರ ಟೇಸ್ಟೇ ಬರಲ್ಲ. ಆ ಟೇಸ್ಟ್ ಅಂತೂ ಇರೋದೇ ಇಲ್ಲ. ಅದಕ್ಕೆ ನಮಗಂತೂ ಒಬ್ಬಟ್ಟಿನ ಸಾಂಬಾರಂತೂ, ನಾವು ಒಬ್ಬಟ್ಟು ಮಾಡಿದಾಗ ಒಬ್ಬಟ್ಟಿನ ಸಾಂಬಾರಂತೂ ನಾವು ಜಾಸ್ತಿ ಮಾಡಿಬಿಡ್ತೀವಿ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಒಬ್ಬಟ್ಟಿನ ಸಾಂಬಾರು ಅಂದರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಾನು ಪುಡಿ ಇಡ್ತೀನಿ ಸಾಂಬಾರಿಗೆ. ಒಬ್ಬೊಬ್ಬರು ಮೆಣಸಿನ್ಕಾಯಿ ಹಾಕ್ತಾರೆ, ನಾನು ಬೇಳೆ ಸಾಂಬಾರು ಪುಡಿ ಬರುತ್ತಲ್ಲ ಆ ಪುಡಿನೇ ಹಾಕ್ಬಿಟ್ಟು ರುಬ್ಕೊಳ್ತೀನಿ ಸಾಂಬಾರಿಗೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಪಾತ್ರೆಯಲ್ಲಿ ತಪ್ಪಲೆ ಯಾವುದು ಅಂತಂದರೆ, ನಾನು ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸಿದ್ನೆಲ್ಲ ಬೆಲ್ಲ ಎಲ್ಲ ಹಾಕಿ ಆ ಪಾತ್ರೆಗೆ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದರಲ್ಲೆಲ್ಲ ಅಂಟ್ಕೊಂಡಿರುತ್ತಲ್ಲ, ಹೂರ್ಣ ಹಾಕ್ತಾರೆ ಒಬ್ಬೊಬ್ರು, ನಾನು ಹೂರ್ಣ ಹಾಕಕ್ಕೆ ಹೋಗಲಿಲ್ಲ. ಪಾತ್ರೆನಲ್ಲಿ ಅಂಟಿರುತ್ತಲ್ಲ ಎಲ್ಲ ಅದೇ ಸಾಕಾಗ್ಬಿಡುತ್ತೆ. ಅದು ಕೈಯಲ್ಲಿ ಎಲ್ಲ ಅಂಟಿತ್ತಲ್ಲ, ಹಂಗಾಗಿ ತಿರುಗಿಸೋ ಕೈಯಲ್ಲೆಲ್ಲ ಅಂಟ್ಕೊಂಡಿತ್ತು. ಅದಕ್ಕೆ ನಾನು ಅದರಲ್ಲೇ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಅವಾಗೆಲ್ಲ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ ಅಂತ ಹೇಳಿ ಸ್ವಲ್ಪ ತುಪ್ಪ ಕೂಡ ಹಾಕ್ಬಿಡ್ತೀನಿ. ಒಗ್ಗರಣೆಗೆ ಎಲ್ಲ ತುಪ್ಪ ಕೂಡ ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ಇದಕ್ಕೇನೆ ಹಿಂಗೆ ಸಾಂಬಾರ್ಗೆ ತುಪ್ಪ ಹಾಕ್ಕೊಂಡ್ಬಿಡ್ಬೋದು. ನೋಡಿ ಒಗ್ಗರಣೆ ಹಾಕಿರೋದನ್ನು ಕೂಡ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ. ಇಷ್ಟೇ, ಅಲ್ಲೇ ಸಾಂಬಾರು ಕೂಡ ರೆಡಿ ಆಯಿತು. ನಿಮಗೆ ಸಾಂಬಾರು ಅಂದರೆ ಸ್ವಲ್ಪ ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವಾಗೂ ಇರಬಾರ್ದು, ನೋಡಿಕೊಂಡು ಹಾಕ್ಕೊಳ್ಬೇಕು. ನೀರಿನಂತೂ ಕಟ್ಟೆ ಇರುತ್ತಲ್ಲ, ಕಟ್ಟು ಎಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ತೀರಾ ತೆಳು ಮಾಡ್ಕೊಳ್ಬಾರ್ದು ಸಾಂಬಾರಂತೂ, ಅವಾಗ ಚೆನ್ನಾಗಿರಲ್ಲ. ನೋಡ್ತಾ ಇದ್ದೀರಲ್ಲ, ಹೀಗೆ ಸಾಂಬಾರು ಕೂಡ ರೆಡಿ ಆಯಿತು, ಕುದೀತಾ ಇದೆ.
ಒಂದು ಕಡೆ ಕಾಳುಗೊಜ್ಜು ಕೂಡ ಕೂಗೈತೆ, ಅದು ಕೂಡ ರೆಡಿ ಆಗೈತೆ. ಸಾಂಬಾರು ರೆಡಿ ಆಯಿತು ನೋಡಿ. ಇಷ್ಟೇ, ರುಚಿಗೆ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಕೂಡ ಹಾಕಬೇಕಾಗತ್ತೆ, ನೋಡಿಕೊಂಡು ಉಪ್ಪು ಹಾಕ್ಕೊಡಿ. ನೋಡಿ ಇಷ್ಟು ಫುಲ್ ಮಾಡ್ಕೊಂಡಿದ್ದೀನಿ ನಾನು ಸಾಂಬಾರು. ಈ ಹದ ತೆಳುವಾಗೇ ಇದೆ, ಮೀಡಿಯಮ್ ಆಗಿ ತೆಳುವಾಗಿ ಮಾಡಿದ್ದೀನಿ ನಾನು. ನಾನು ಸಾಂಬಾರಿಗೆ, ಒಬ್ಬಟ್ಟಿನ ಸಾಂಬಾರಿಗೆ ಸ್ವಲ್ಪ ಕಡ್ಡಿ ಥರ ಕರಿಬೇವನ್ನೇ ಹಾಕ್ಬಿಡ್ತೀನಿ, ಹಾಗೇನೆ ರಸ ಬಿಟ್ಕೊಂಡು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದು ಕಡೆ ನೋಡಿ ಈರುಳ್ಳಿನೂ ಕೂಡ ಹಚ್ತಾ ಇದ್ದೆ ನಾನು ಚಿತ್ರಾನ್ನ ಮಾಡೋದಕ್ಕೆ ಅಂತ ಹೇಳಿ. ನೋಡಿ ಹೀಗೆ ಕಾಳುಗೊಜ್ಜು ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಂದರೆ, ಕಾಳುಗೊಜ್ಜು ಅಂತೂ ತುಂಬ ಚೆನ್ನಾಗಿತ್ತು, ಸಖತ್ತಾಗಿರುತ್ತೆ ಟೇಸ್ಟು. ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಹೀಗೆ ಅವರೆಕಾಳಲ್ಲೇ ಮಾಡಬೇಕು, ಅವಾಗೆ ತುಂಬ ಚೆನ್ನಾಗಿರುತ್ತೆ. ನಾವು ಪ್ರತಿ ವರ್ಷವೂ ಅಷ್ಟೇ, ಪ್ರತಿ ಸಲ ನಾನು ಒಬ್ಬಟ್ಟು ಮಾಡಿದಾಗ ಕಾಳುಗೊಜ್ಜಿಗೆ ನಾನು ಈ ಥರ ಹಸಿ ಕಾಳುಗೊಜ್ಜೆ ಮಾಡೋದು. ಕೆಲವೊಬ್ಬೊಬ್ಬರು ಒಣಕಾಳು ಬರುತ್ತಲ್ಲ, ಅದೇ ಅಲಸಂಡೆ ಕಾಳು ಅದನ್ನೆಲ್ಲ ನೆನೆಸ್ಬಿಟ್ಟು ಕಡಲೆಕಾಳು ಅವೆಲ್ಲ ಹಾಕಿ ಮಾಡ್ತಾರೆ. ನಾನು ಮಾಡೋದಂತೂ ಇದೇ ಥರ ಕಾಳುಗೊಜ್ಜೆನೇ, ಅವರೆಕಾಳು ಹಾಕಿ ಈ ಥರ ಮಾಡ್ತೀನಿ. ನೋಡಿ ಇವಾಗ ನಾನು ಮಾವಿನಕಾಯಿ ಚಿತ್ರಾನ್ನ ನಾನು ಈ ರೀತಿ ಮಾಡ್ತೀನಿ. ನೋಡಿ ಒಂದು ಬಾಣಲಿ ತೊಗೊಂಡು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡು, ಅದಕ್ಕೆ ಮೇನ್ ಚಿತ್ರಾನ್ನ ಆದಮೇಲೆ ಕಡಲೆಬೀಜ ಇರಲೇಬೇಕಲ್ವಾ, ಅದಕ್ಕೆ ಕಡಲೆಬೀಜನ ನಾನು ಸ್ವಲ್ಪ ಜಾಸ್ತಿನೇ ತೇಲ್ಸ್ಕೊತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಚಿತ್ರಾನ್ನಕ್ಕೆ ಕಡಲೆಬೀಜ ಜಾಸ್ತಿ ಇದ್ರೇ ಖಾಲಿ ಆಗೋದು ಚಿತ್ರಾನ್ನ. ಅದಕ್ಕೆ ನಾನು ಸ್ವಲ್ಪ ಚಿತ್ರಾನ್ನಕ್ಕೆ ಕಡಲೆಬೀಜ ಜಾಸ್ತಿ ತೇಲ್ಸಿ ಇಟ್ಕೊಂಡ್ಬಿಡ್ತೀನಿ. ನಾನು ಅದರಲ್ಲೇ ಒಗ್ಗರಣೆಗೆ ಡೈರೆಕ್ಟ್ ಹಾಕೋದಿಲ್ಲ. ನಾನು ಈ ಥರ ಸಪ್ರೇಟ್ ಎತ್ತಿಟ್ಕೊಂಡು ಸಪ್ರೇಟ್ ಮೇಲೆ ಚಿತ್ರಾನ್ನಕ್ಕೆ ಮೇಲೆ ಹಾಕ್ಕೊಡ್ತೀನಿ. ಮಕ್ಕಳು ಲಂಚ್ ಬಾಕ್ಸ್ಗೂ ಅಷ್ಟೇ ಸಪ್ರೇಟ್ ಒಂದು ಬಾಕ್ಸಲ್ಲಿ ಹಾಕಿ ಕೊಡ್ತೀನಿ, ಹಾಕ್ಕೊಂಡು ತಿಂತಾರೆ ಅವರು. ನಾನು ಒಂದು ಮೆಣಸಿನ್ಕಾಯಿ, ಈಗ ಒಗ್ಗರಣೆಗೆ ಅಂತೇಳಿ ಮೆಣಸಿನ್ಕಾಯಿ ಸ್ವಲ್ಪ ಒಂದು 7ರಿಂದ 8, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಕೂಡ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು, ಎಣ್ಣೆ ಕಾದಾಗ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಬಿಟ್ಟು, ಕಡಲೆಬೇಳೆ ಹಾಕಿಲ್ಲ ನಾನು, ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಇದು ಗ್ರೈಂಡ್ ಮಾಡ್ಕೊಂಡಿದ್ದೆ ತರಿತರಿಯಾಗಿ, ಹಸಿರು ಮೆಣಸಿನ್ಕಾಯಿ ಎರಡೂ ಕೂಡ ಖಾರಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಅಷ್ಟೂ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ನಾನು ಫ್ರೈ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಆದರೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿಲ್ಲ, ಯಾಕಂದರೆ ನಮ್ಮ ಮನೇಲಿ ಯಾರಿಗೂ ಅಷ್ಟು ಇಷ್ಟ ಇಲ್ಲ ಅದು ಕಡಲೆಬೇಳೆ ಉದ್ದಿನಬೇಳೆ ಹಾಕೋದು. ಹಾಗಾಗಿ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ಅದನ್ನ ಹಾಕ್ಕೊಂಡ್ರು. ನಾನು ಅದನ್ನು ಹಾಕಲ್ಲ, ಬರೀ ಸಾಸಿವೆ ಜೀರಿಗೆ, ಎಣ್ಣೆ ಕಾದಿರುತ್ತಲ್ಲ, ಕಡಲೆಬೀಜ ತೇರಿಸ್ಕೊಂಡು ಎತ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಫ್ರೈ ಮಾಡಿರ್ತೀನಲ್ಲ ಅದು ಗ್ರೈಂಡ್ ಮಾಡಿರ್ತೀನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು, ಅದಕ್ಕೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನೂ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಬಿಡ್ತೀನಿ. ಚೆನ್ನಾಗಿ ಫುಲ್ಲು ಫ್ರೈ ಮಾಡ್ಕೊತೀನಿ. ಈ ಫ್ರೈ ಮಾಡೋವಾಗೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ಹಾಕ್ಕೊಳ್ತೀನಿ. ಅರಿಶಿನ ಅಷ್ಟೇ ಹಾಕ್ಬೇಕಾಗಿರೋದು, ಇನ್ನೇನು ಇಲ್ಲ. ಅಷ್ಟರಲ್ಲಿ ಮಾವಿನಕಾಯಿನೂ ನಾನು ತುರಿದು ಇಟ್ಕೊಂಡ್ಬಿಡ್ತೀನಿ. ಏನಪ್ಪ ಅಂತಂದರೆ ಮಾವಿನಕಾಯಿ ಗೊತ್ತಲ್ಲ, ಮಾವಿನಕಾಯಿ ಚಿತ್ರಾನ್ನ ಆದಮೇಲೆ ಈಗ ಇದೆಲ್ಲ ಫ್ರೈ ಆಗೋವಾಗಲೇ ಮಾವಿನಕಾಯಿ ಹಾಕ್ಬಾರ್ದು, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ಮಾವಿನಕಾಯಿನ ತುರಿದು ಹಾಕ್ಬೇಕಾಗತ್ತೆ. ನೋಡಿ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಷ್ಟಪ್ಪ ಅಂದರೆ 1.5 ಸ್ಪೂನ್, 1ರಿಂದ 1.5 ಸ್ಪೂನ್ ಆಗುತ್ತೆ, ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೀವೆಷ್ಟು ನೋಡಿಕೊಂಡು, ನೀವೆಷ್ಟು ಗೊಜ್ಜು ಮಾಡ್ತೀರಾ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ನೋಡಿ ಅರ್ಶಿನ ಕೂಡ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಗೊಜ್ಜು ರೆಡಿ ಆಯಿತು. ಅರ್ಶಿನ ಹಾಕ್ಬಿಟ್ಟು ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿ ಬಿಟ್ಬಿಡ್ತೀನಿ. ಆಮೇಲೆ ನಾನು ಮಾವಿನಕಾಯಿನ ತುರಿದಿರೋ ಮಾವಿನಕಾಯಿನ ನಾನು ಅದರಲ್ಲಿ ಸೇರಿಸ್ಕೊಂಡ್ಬಿಡ್ತೀನಿ. ಗೊಜ್ಜು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಾವಿನಕಾಯಿನ ಸೇರಿಸ್ಕೊತೀನಿ. ಅದಕ್ಕೆ ಇವಾಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು. ನಾನೇನು ಜಾಸ್ತಿ ಹಾಕ್ಕೊಂಡಿಲ್ಲ, ಕಾಯಿ ತುರಿನ ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಟೈಮಲ್ಲೇ ಹಾಕ್ಕೊಂಡ್ಬಿಡ್ಬೇಕು. ನಾನೇನು ಕೊತ್ತಂಬರಿ ಹಾಕಿಲ್ಲ, ನೀವು ಹಾಕ್ಕೊಳ್ಳಿ. ಅಂದರೆ ನಮ್ಮ ಮನೇಲಿ ಯಾವ ರೀತಿ ತಿಂತೀವಿ ಅಂತ ನಾನು ಹೇಳಿದ್ನಲ್ವಾ, ಹಬ್ಬಕ್ಕೆ ನಾನು ಯಾವ ರೀತಿ ಮಾಡಿದ್ದೀನೋ ಆ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ನೀವು ಹಾಕ್ಕೊಳ್ಳಿ, ನಾವು ಹಾಕ್ಕೊಳ್ಳಲ್ಲ. ನೋಡ್ತಾ ಇದ್ದೀರಲ್ಲ, ಹೀಗೆ ಮಾವಿನಕಾಯಿನ ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಒಂದು ಮಾವಿನಕಾಯಿನಲ್ಲಿ ಸ್ವಲ್ಪ ಎತ್ತಿಟ್ಟೆ, ಜಾಸ್ತಿ ತುರಿ ಬಂದ್ಬಿಟ್ಟಿತ್ತು, ಹಾಗಾಗಿ ನಾನು ಸ್ವಲ್ಪ ದಪ್ಪ ಮಾವಿನಕಾಯಿ ಇತ್ತಲ್ಲ, ನಾನು ಸ್ವಲ್ಪ ತುರಿನ ಎತ್ತಿಟ್ಟೆ. ನಾನು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟು ಒಂದು ಮಾವಿನಕಾಯಿನೂ ಫುಲ್ಲು ತುರಿದು ನಾನು ಸೇರಿಸ್ಕೊಂಡಿಲ್ಲ. ನಾನು ಸ್ವಲ್ಪ ಜಾಸ್ತಿ ಆಗುತ್ತೆ, ತುಂಬ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನಾವು ಗೊಜ್ಜು ಎಷ್ಟು ಮಾಡಿರ್ತೀವೋ ಅಷ್ಟು ನೋಡಿಕೊಂಡು ತಕ್ಕನಾಗಿ ನಾವು ಮಾವಿನಕಾಯಿನ ತುರಿದೇ ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಮಾವಿನಕಾಯಿ ಚಿತ್ರಾನ್ನ ಕೂಡ ಗೊಜ್ಜು ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಕಾಳುಗೊಜ್ಜು, ಒಬ್ಬಟ್ಟಿನ ಸಾಂಬಾರು, ಅನ್ನ ಮತ್ತು ಮಾಮೂಲಿ ಇಷ್ಟೇ ನಮ್ಮ ಮನೆಯದು. ಇನ್ನು ಕೆಲವೊಬ್ಬರು ಹೆಸರುಬೇಳೆ ಅದೆಲ್ಲ ಮಾಡಿರ್ತಾರೆ, ನಾವಿಷ್ಟೇ ಮಾಡಿರೋದು. ನೋಡ್ತಾ ಇದ್ರಲ್ಲ, ಇದೇ ನಮ್ಮ ಮನೆಯ ಯುಗಾದಿ ಹಬ್ಬದ ವ್ಲಾಗ್ ಇದು. ಇದೇ ಇಷ್ಟ ಆಗಿತ್ತು ನಮ್ಮ ಮನೆ ವಿಡಿಯೋ.
ನೋಡ್ತಾ ಇದ್ರಲ್ಲ, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಅದೇ ನನ್ನ ರತ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.